ಬೆಳಗಾವಿಯಲ್ಲಿ ಸದನದಲ್ಲಿ ಮಾತ್ರ ಅಲ್ಲ, ಸದನದ ಹೊರಗೂ ಕೂಡ ಕದನ ನಡೆದಿದೆ. ಬೆಳಗಾವಿ ಭಾಗದ ರೈತರೊಂದಿಗೆ ಸೇರಿ ಬಿಜೆಪಿ ಭಾರಿ ಪ್ರತಿಭಟನೆಯನ್ನ ಮಾಡಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವೂ ಕೂಡ ಆಗಿದ್ದು, ಈ ವೇಳೆ ಹೈಡ್ರಾಮವೂ ಕೂಡ ಆಗಿದೆ. ಹಸಿರು ಶಾಲನ್ನ ಹಾಕಿ ಬಾರ್ಕೋಲನ್ನ ಹಿಡಿದಂತ ಬಿಜೆಪಿ ನಾಯಕರ ಪ್ರತಿಭಟನೆ ಹೇಗಿತ್ತು? ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿದಂತ ಆರೋಪಗಳಾದ್ರೂ ಏನು? ಹೋರಾಟ ಇವತ್ತು ನಾವು ಏನಾರು ಹೋರಾಟ ಮಾಡ್ತಾ ಇದ್ರಿ, ಇದು ಬಿಜೆಪಿ ಮಾಡ್ತಾ ಇರೋ ಹೋರಾಟ, ರೈತರ ಪರವಾದಂತ ಹೋರಾಟ. ಇದರಲ್ಲಿ ಸ್ವಾರ್ಥ ಇಲ್ಲ. ನೀವು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ. ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಕೇಂದ್ರ ಸರ್ಕಾರ ಇವತ್ತು ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಜೆಪಿಯವರು ಏನ್ ಬೇಕಾದ್ರೂ ಹೋರಾಟ ಮಾಡಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸರ್ಕಾರಕ್ಕೆ ತಲೆ ಇಲ್ಲ ಅಂತ. ತಲೆ ಇದ್ದ ಮೇಲೆ ತಲೆ ಕೆಡಿಸ್ಕೋಬೇಕಲ್ಲ. ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ನಾವು ಯಾವತ್ತಿದ್ರು ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ, ರೈತರ ಮೇಲೆ ಗೋಲಿಬಾರ್ ಮಾಡೋದಂತವ್ರು. ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಅಂತ ಮಾಡ್ತಾ ಇರೋ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಿಟ್ಟು ಬೇರೆ ಎಲ್ಲವೂ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆ, ಆನ್ಲೈನ್ ಜೂಜು, ಸೀಟು ಬದಲಾವಣೆ ಅಂತ ಏನೇನೋ ಚರ್ಚೆ ಆಗ್ತಾ ಇದ್ದು, ಇದರ ನಡುವೆ ಈಗ ರೈತರ ಜೊತೆ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿದೆ. ಸರ್ಕಾರದ ವಿರುದ್ಧ ಕೇಸರಿ ಪಾಳಯ ಕೆಂಡ ಕಾರಿದೆ. ಸದನದ ಒಳಗೆ ಕುರ್ಚಿ ಕದನ, ಸದನದ ಹೊರಗೆ ರೈತರ ಸಮರ. ಸುವರ್ಣಸೌಧಕ್ಕೆ ಮುತ್ತಿಗೆ ಯತ್ನ, ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮಾ. ಸತ್ತ ಸರ್ಕಾರ ಎಂದ ಬಿಜೆಪಿಗೆ ಕೈ ನಾಯಕರು ತಿರುಗೇಟು ಹೇಗಿತ್ತು? ಕಬ್ಬು ಕಿಚ್ಚು ಹೊತ್ತಿಕೊಂಡಿದ್ದು ಆಯಿತು, ಕಡಿಮೆ ಆಗಿದ್ದು ಆಯಿತು. ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯ ಶುರುವಾಗಿದೆ. ಮೆಕ್ಕೆಜೋಳ ಬೆಳೆದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಬಿಜೆಪಿ ಸಹ ರೈತರ ಜೊತೆಗೂಡಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ರೈತರು ಈ ಹಿಂದೆ ಕಬ್ಬಿಗೆ ಕಿಚ್ಚು ಹೊತ್ತಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಆದರೆ ಈಗ ಬಿಜೆಪಿಯವರು ಸಹ ರೈತರ ಹೋರಾಟವನ್ನ ಬೆಂಬಲಿಸಿ ಬೆಂಕಿ ಹೊತ್ತಿಸಿದ್ದಾರೆ. ಆ ಮೂಲಕ ರೈತರ ಕಿಚ್ಚನ್ನ ಮತ್ತಷ್ಟು ಹೆಚ್ಚು ಮಾಡುವ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಭಾರೀ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಆಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಂದು ಅಲ್ಲೇ ರಾತ್ರಿಯೆಲ್ಲ ಮಲಗಿ ಹುಟ್ಟುಹಬ್ಬವನ್ನು ಅಲ್ಲೇ ಆಚರಿಸಿಕೊಂಡಿದ್ರು. ನಂತರ ರಾಜ್ಯ ಸರ್ಕಾರ ಸಹ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅವರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿತ್ತು. ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರನ್ನ ಕರೆದು ಸಂಧಾನ ಮಾಡಿಸಿತ್ತು. ಕೊನೆಗೆ ರೈತರು ಕೇಳಿದಂತೆ ಬೆಂಬಲ ಬೆಲೆಯನ್ನು ಹೆಚ್ಚಿಸಿತ್ತು. ಅದಕ್ಕೆ ರೈತ ಸಂಘಟನೆಗಳು ಒಪ್ಪಿಕೊಂಡಿದ್ದವು. ಅಲ್ಲಿಗೆ ಹೋರಾಟ ನಿಂತಿತ್ತು. ಆದರೆ ಈಗ ಮತ್ತೊಮ್ಮೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿದಿಲ್ಲ, ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಬೆಳಗಾವಿ ಸದನದ ವೇಳೆಗೆ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ 2ನೇ ದಿನ ಬಿಜೆಪಿ ಸರ್ಕಾರದ ಚಳಿ ಬಿಡಿಸುತ್ತೆ ಅಂತ ಎಲ್ಲರೂ ಅಂದುಕೊಂಡ್ರೆ ಬಿಜೆಪಿ ಮಾತ್ರ ಅಧಿವೇಶನದಲ್ಲಿ ಭಾಗಿಯಾಗದೆ ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಬೃಹತ್ ಹೋರಾಟ ನಡೆಸಿತು. ಸರ್ಕಾರದ ಗಮನ ಸೆಳೆಯಬೇಕು, ರಾಜ್ಯದ ಜನರ ಗಮನ ಸೆಳೆಯಬೇಕು ಅಂತ ಅಧಿವೇಶನ ನಡೀತಾ ಇದ್ದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಯತ್ನಿಸಿದ್ರು. ಆದರೆ ಮೆರವಣಿಗೆ ಬರ್ತಾ ಇದ್ದಂತೆಯೇ ಬಿಜೆಪಿ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಈ ವೇಳೆ ಒಂದಷ್ಟು ತಳ್ಳಾಟ, ನೂಕಾಟ, ಹೈ ಡ್ರಾಮಾ ಸಹ ನಡೀತು.
ತಳ್ಳಾಟ ನೂಕಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಬಿಜೆಪಿ ಮುಖಂಡ ಸಿಟಿ ರವಿಯನ್ನ ವಶಕ್ಕೆ ಪಡೆಯುತ್ತಿರೋ ಪೊಲೀಸರು. ಮತ್ತೊಂದು ವೇದಿಕೆಯ ಮೇಲೆ ರೈತರ ವಿವಿಧ ಬೆಳೆಗಳನ್ನು ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿರೋ ಬಿಜೆಪಿ ನಾಯಕರು. ಇವು ಬೆಳಗಾವಿಯಲ್ಲಿ ಇಂದು ನಡೆದ ಬಿಜೆಪಿಯ ಪ್ರತಿಭಟನೆಯ ಮುಖ್ಯ ದೃಶ್ಯಗಳು. ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಚಳಿ ಬಿಡಿಸಲು ಮುಂದಾಗಿದ್ದ ಬಿಜೆಪಿ ಬೆಳಗಾವಿಯ ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿ ಇರೋ ಮಾಲಿನಿ ಸಿಟಿಯಲ್ಲಿ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಿತ್ತು. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರು ಬೆಳೆ, ಉದ್ದು, ಸೋಯಾಬೀನ್ ಹಾಗೂ ಕಬ್ಬು ಬೆಳೆಗೆ ಸೂಕ್ತ ಪರಿಹಾರಕ್ಕೆ ಬಿಜೆಪಿ ಆಗ್ರಹಿಸಿ ಈ ಪ್ರತಿಭಟನೆ ಮಾಡಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ಮುಖಂಡರು ಪ್ರತಿಭಟನೆಗೆ ಕಹಳೆ ಊದುವುದರ ಮೂಲಕ ಚಾಲನೆ ಕೊಟ್ಟರು. ಇನ್ನು ಮಾಲಿನಿ ಸಿಟಿಯಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆ ಸಮಾವೇಶದಲ್ಲಿ ಬಿಜೆಪಿಯ ಹಲವು ನಾಯಕರು ಪಾಲ್ಗೊಂಡಿದ್ರು. ಎಲ್ಲರೂ ರೈತರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಸಮಾವೇಶದಲ್ಲಿ ಮಾತನಾಡಿದ ಆರ್ ಅಶೋಕ್ ಹಾಗೂ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸರ್ಕಾರ ಬಂದು 2.5 ವರ್ಷದಲ್ಲಿ 2500ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಕೇಂದ್ರದಿಂದ ರೈತ ಪ್ರೋತ್ಸಾಹ ಧನದ ಜೊತೆಗೆ ರಾಜ್ಯ ಸರ್ಕಾರ ಸೇರಿಸಿಕೊಡ್ತಾ ಇತ್ತು, ಅದಕ್ಕೂ ಸರ್ಕಾರ ಕಲ್ಲು ಹಾಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ. ರಾಜ್ಯದಲ್ಲಿ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತಿದೆ. ರೈತರ ಸಮಸ್ಯೆಯನ್ನ ಕೇಳುವಷ್ಟು ವ್ಯವಧಾನ ಇಲ್ಲದ ದರಿದ್ರ ಸರ್ಕಾರ ಎಂದು ಟೀಕೆ ಮಾಡಿದ್ರು. ಹೋರಾಟ ಇವತ್ತು ನಾವೇನಾರು ಹೋರಾಟ ಮಾಡ್ತಾ ಇದ್ರಿ, ಇದು ಬಿಜೆಪಿ ಮಾಡ್ತಾ ಇರೋ ಹೋರಾಟ, ರೈತರ ಪರವಾದಂತ ಹೋರಾಟ. ಇದರಲ್ಲಿ ಸ್ವಾರ್ಥ ಇಲ್ಲ. ನೀವು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ. ಇವತ್ತು ಮನೆ ಬಿದ್ದಿದೆ. ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ರೂಪಾಯಿ ಮನೆ ಬಿದ್ರೆ ದಲಿತರ ಹಣನೆಲ್ಲ ಯೂಸ್ ಮಾಡ್ಕೊಂಬಿಟ್ಟವ್ರೆ. ದಲಿತರ ಕೇರಿಗೆ ಹೋಗ್ಬೇಕಾಯ್ತ ಹಣ ಇವತ್ತು ಕಾಂಗ್ರೆಸ್ಸಿನ ಜೋಬಿಗೆ ಹೋಗ್ತಾ ಇದೆ. ಒಬ್ಬ ದಲಿತ ಮಂತ್ರಿ ಬಾಯಿ ಬಿಡ್ತಾ ಇಲ್ಲ, ಬಾಯಿ ಮುಚ್ಕೊಂಡಿದ್ದಾರೆ. ಒಬ್ಬ ಒಂದು ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಕಾಣೆ ಆದ ಮಂತ್ರಿಗಳು ಅಲ್ಲಿ ಫೋಟೋ ಇದೆ ನೋಡಿ ಅಲ್ಲಿ. ರೈತರ ಹೋರಾಟದಲ್ಲೂ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಬಗ್ಗೆ ಪ್ರಸ್ತಾಪ ಮಾಡಿದ ಬಿಜೆಪಿ ನಾಯಕರು, ಕಾಂಗ್ರೆಸ್ನವರು ಈಗ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸಮಯ ಇಲ್ಲ. ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಬೆಳಗಾವಿಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಕಬ್ಬು ಬೆಳೆಗಾರರನ್ನ ಕರೆದು ಮೀಟಿಂಗ್ ಮಾಡಿದ್ರು. ಇಲ್ಲದೆ ಇದ್ದಿದ್ರೆ ರೈತರಿಗೆ ಯಾವ ಪರಿಹಾರವೂ ಸಿಗ್ತಾ ಇರಲಿಲ್ಲ ಅಂತ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಬೆಂಬಲಿತ ಹೋರಾಟ ಅಂತ ಹೇಳಿದ್ರು. ನಾವು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ಮೇಲೆ ಕಬ್ಬು ಬೆಳೆಗಾರರು, ಸಕ್ಕರೆ ಮಾಲೀಕರನ್ನ ಬೆಂಗಳೂರಲ್ಲಿ ಕರೆದು ಸಭೆಯನ್ನು ಮಾಡುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು. ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಇವತ್ತು ಕೇಂದ್ರ ಸರ್ಕಾರ ಇವತ್ತು ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳು ನಿಮಗೆ ಗೊತ್ತಿರಲಿ, ಇವತ್ತು ಕರ್ನಾಟಕ ದೇಶದಲ್ಲಿ 3ನೇ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ 35,000ದಿಂದ 40,000 ಕೋಟಿ ಆದಾಯ ಪ್ರತಿ ವರ್ಷ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ಬೆಳಗಾವಿಯಲ್ಲಿ ಬಿಜೆಪಿ ಭಾರಿ ಪ್ರತಿಭಟನೆ ಮಾಡಿದ್ರೂ ಅದಕ್ಕೆ ಬಿಜೆಪಿ ರೆಬಲ್ ನಾಯಕರ ಬೆಂಬಲ ಸಿಕ್ಕಿಲ್ಲ. ಸ್ವತಃ ವಿಜೇಂದ್ರ ಅವರೇ ಮಾತಾಡಿಸಿ ರಮೇಶ್ ಜಾರಕಿಹೊಳಿಯನ್ನ ಪ್ರತಿಭಟನೆಗೆ ಬರುವಂತೆ ಕರೆದ್ರೂ ಅವರು ಹೋಗಲಿಲ್ಲ. ಆದರೂ ಅಶೋಕ್, ವಿಜೇಂದ್ರ ನೇತೃತ್ವದಲ್ಲಿ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ರು. ಈ ಸರ್ಕಾರ ರೈತರ ಪಾಲಿಗೆ ಸತ್ತು ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ಮೆಕ್ಕೆಜೋಳ 1 ಕ್ವಿಂಟಾಲಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆಯೇ ಇಲ್ವೋ? ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಮೇಲೂ ಕೂಡ ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ಯಾರ್ದಿತ್ತು? ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ನಿಮ್ದಿತ್ತು. ರೈತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ರೈತರು ಕೇಳಿದ್ರೆ ನೀವು ಯಾರು ಖರೀದಿ ಕೇಂದ್ರ ತೆರೆದ್ರಿ? ನೀವು ತೆರೆದಿದ್ದು ಶಾಸಕರ ಖರೀದಿ ಕೇಂದ್ರವನ್ನ. ನಾಚಿಕೆ ಆಗಬೇಕಲ್ಲ ನಿಮ್ ಜನ್ಮಕ್ಕೆ. ರೈತ ಹೋರಾಟದಲ್ಲೂ ಪದೇ ಪದೇ ಸಿಎಂ ಕುರ್ಚಿ ವಿಚಾರ, ನಾಯಕತ್ವ ಗೊಂದಲದ ಬಗ್ಗೆ ಮಾತಾಡಿದ ಬಿಜೆಪಿ ನಾಯಕರು ರೈತರ ಹೋರಾಟಕ್ಕೂ ಕುರ್ಚಿ ಕಿತ್ತಾಟಕ್ಕೂ ಲಿಂಕ್ ಮಾಡಿ ಟಾಂಗ್ ಕೊಟ್ರು. ರೈತರಿಗಾಗಿ ಖರೀದಿ ಕೇಂದ್ರಗಳನ್ನ ತೆರೆಯಿರಿ ಅಂದ್ರೆ ಇವರು ಶಾಸಕ ಖರೀದಿ ಕೇಂದ್ರಗಳನ್ನ ತೆರೆದಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ರು.
ಸುವರ್ಣಸೌಧಕ್ಕೆ ಬಿಜೆಪಿ ಮುತ್ತಿಗೆ ಯತ್ನ ವಿಫಲ. ಬಿಜೆಪಿ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಹೈ ಡ್ರಾಮಾ. ಸದನದಲ್ಲಿ ಮಾಡೋ ಚರ್ಚೆಯಿಂದ ಜನರ ಗಮನ ಸೆಳೆಯುವುದಕ್ಕೆ ಆಗೋದಿಲ್ಲ. ಆದರೆ ಇತ್ತೀಚೆಗೆ ರೈತ ಹೋರಾಟಗಳು ಇಡೀ ರಾಜ್ಯದ ಗಮನ ಸೆಳೀತಾ ಇದ್ದು, ಅವರ ಜೊತೆ ಸೇರಿಕೊಂಡ್ರೆ ಹೋರಾಟಕ್ಕೆ ಮೈಲೇಜ್ ಸಿಗುತ್ತೆ ಅಂತ ಭಾವಿಸಿದ ಬಿಜೆಪಿ ನಾಯಕರು ಸದನವನ್ನೇ ಮಿಸ್ ಮಾಡಿ ರೈತ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ರೈತ ನಾಯಕರನ್ನ ಪಕ್ಕಕ್ಕಿಟ್ಟು ತಾವೇ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ರೈತರ ಸಮಸ್ಯೆ ಪರಿಹಾರ ಮಾಡುವಲ್ಲಿ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ. ಈ ಸರ್ಕಾರಕ್ಕೆ ತಲೆ ಇಲ್ಲ, ತಲೆ ಇದ್ದ ಮೇಲೆ ತಲೆ ಕೆಡಿಸಿಕೊಳ್ಳಬೇಕಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸರ್ಕಾರಕ್ಕೆ ತಲೆ ಇಲ್ಲ ಅಂತ. ತಲೆ ಇದ್ದ ಮೇಲೆ ತಲೆ ಕೆಡಿಸ್ಕೋಬೇಕಲ್ಲ. ಆದ್ರಿಂದ ಈ ಸರ್ಕಾರ ಹಾಗೆ ಹೇಳಿ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಹಿಂದೆ, ಬಿಜೆಪಿಯವರು ಏನು ಬೇಕಾದ್ರೂ ಬರ್ತಾ ಇಲ್ಲ, ಬಟ್ಟೆ ಅರ್ಧ ಕಟ್ಟರು ಸರಿ, ನಾವು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ನಾಯಕರು ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಹಸಿರು ಶಾಲು ಹಾಕಿಕೊಂಡು ಬಾರುಕೋಲು ಹಿಡಿದು ಮೆರವಣಿಗೆ ಮಾಡಿಕೊಂಡು ಸುವರ್ಣಸೌಧದ ಕಡೆ ಹೊರಟಿದ್ರು. ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಪ್ರತಿಭಟನಾ ವೇದಿಕೆಯಿಂದ ನೇರವಾಗಿ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಚಲೋ ನಡೆಸಿದ್ದು ಸುವರ್ಣಸೌಧ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆದರೆ ಬಿಜೆಪಿ ನಾಯಕರನ್ನ ಅಲರವಾಡ್ ಕ್ರಾಸ್ ಬಳಿಗೆ ತಡೆದ ಪೊಲೀಸರು ಅವರನ್ನ ವಶಕ್ಕೆ ಪಡೆಯಲು ಪ್ರಯತ್ನಿಸಿದ್ರು. ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿದ್ದು, ಬಳಿಕ ಪೊಲೀಸರು ವಿಜೇಂದ್ರ, ಅಶೋಕ್, ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ ಕರೆದುಕೊಂಡು ಹೋಗಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿ ಏನೆಲ್ಲ ನಡೀತು ಅಂತ. ಪೊಲೀಸರು ವಶಕ್ಕೆ ಪಡೆಯಲು ಬರ್ತಾ ಇದ್ದಂತೆ ಒಂದಷ್ಟು ರೈತರು ರಸ್ತೆಯಲ್ಲೇ ಕುಳಿತುಕೊಂಡು ಘೋಷಣೆಗಳನ್ನು ಕೂಗಲು ಮುಂದಾದ್ರು. ಸರ್ಕಾರಕ್ಕೆ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಗಳನ್ನು ಕೂಗಿದ್ರು. ಆದರೆ ಘೋಷಣೆಗಳನ್ನು ಕೂಗ್ತಾ ಇದ್ದಂತೆ ಎಲ್ಲರನ್ನೂ ವಶಕ್ಕೆ ಪಡೆದು ಬಸ್ ಹತ್ತಿಸಲಾಯಿತು. ಬಸ್ ಹತ್ತಿದ ನಂತರವೂ ರೈತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಜೇಂದ್ರ, ಅಶೋಕರನ್ನ ವಶಕ್ಕೆ ಪಡೆದುಕೊಂಡ ಪೊಲೀಸರು ಮೊದಲೇ ರ್ಯಾಲಿ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನಿಸಿದ ಬಿಜೆಪಿ ನಾಯಕರು ಪ್ರತಿಭಟನಾ ಸ್ಥಳದಿಂದ ರೈತರ ಜೊತೆಗೂಡಿ ರ್ಯಾಲಿ ನಡೆಸಿದರು. ಬಿವೈ ವಿಜೇಂದ್ರ, ಸಿಟಿ ರವಿ ನೇತೃತ್ವದಲ್ಲಿ ಸಾವಿರಾರು ರೈತರು ಹೆಜ್ಜೆ ಹಾಕಿದರು. ಹಳದಿ ರುಮಾಲ್ಗಳನ್ನು ಕಟ್ಟಿದ್ದ ಬಿಜೆಪಿ ನಾಯಕರು ಕೈಯಲ್ಲಿ ಹಸಿರು ಶಾಲು ಮತ್ತು ಬಾರುಕೋಲುಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಸುವರ್ಣಸೌಧದ ಕಡೆಗೆ ನಡಿಗೆ ಮುಂದುವರೆಸಿದರು. ಆದರೆ ಸುವರ್ಣಸೌಧಕ್ಕೆ ಹೋಗುವ ಮುನ್ನವೇ ಅಲರವಾಡ ಕ್ರಾಸ್ ಬಳಿ ಕಾಯ್ತಾ ಇದ್ದ ಪೊಲೀಸರು ರೈತರನ್ನ ತಡೆದು ಅಲ್ಲಿ ನಿಲ್ಲಿಸಿದ್ರು. ಈ ವೇಳೆ ಅಲ್ಲಿ ಸಾವಿರಾರು ಜನರು ಒಂದೇ ಕಡೆ ಜಮಾಯಿಸಿ ಒಂದಷ್ಟು ಕಾಲ ತಳ್ಳಾಟ ನೂಕಾಟ ಉಂಟಾಯಿತು. ನೆರೆದಿದ್ದ ರೈತರು ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಅಯ್ಯಯ್ಯೋ ಅನ್ಯಾಯ ಅಂತ ಕೂಗಿದ್ರು. ಕೊನೆಗೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಲು ಮುಂದಾದರು. ಈ ವೇಳೆ ರೈತರ ಜೊತೆಗೆ ಬಿಜೆಪಿ ನಾಯಕರನ್ನು ಬಸ್ ಹತ್ತಿಸಿದ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ಮುತ್ತಿಗೆ ಯತ್ನವನ್ನ ತಪ್ಪಿಸಿದ್ರು. ಜನದಟ್ಟಣೆ ಜಾಸ್ತಿ ಆಗ್ತಾ ಇದ್ದಂತೆ ರೈತರೇ ವಿಜಯೇಂದ್ರ ಅವರನ್ನ ಬಸ್ ಬಳಿಗೆ ಕರೆದುಕೊಂಡು ಹೋಗ್ಬಿಟ್ರು. ಅಲ್ಲಿಂದ ಅವರನ್ನ ಬಸ್ ಹತ್ತಿಸಿ ಕರೆದುಕೊಂಡು ಹೋಗಲಾಯಿತು. ಆ ಮೂಲಕ ಬಿಜೆಪಿ ಶುರು ಮಾಡಿದ್ದ ಭಾರೀ ಪ್ರತಿಭಟನೆ ಕೊನೆಯಾಯಿತು. ಬಿಜೆಪಿ ಹೋರಾಟಕ್ಕೆ ಕೈ ನಾಯಕರ ತಿರುಗೇಟು. ರೈತರಿಗೆ ಮೋಸ ಮಾಡ್ತಿರೋದು ಕೇಂದ್ರ ಸರ್ಕಾರ ಎಂದ ಕೈ ನಾಯಕರು. ಯಾವುದೇ ಸರ್ಕಾರ ಇದ್ರೂ ರೈತರು ತಮ್ಮ ಬೇಡಿಕೆಗಳಿಗಾಗಿ ಹೋರಾಟ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಲಕ್ಷಾಂತರ ಮಂದಿ ರೈತರು ಸೇರಿ ಕಬ್ಬಿನ ಕಿಚ್ಚು ಹೊತ್ತಿಸಿದ್ರು. ಅದು ಸರ್ಕಾರಕ್ಕೂ ಸಮಸ್ಯೆ ಉಂಟು ಮಾಡಿತ್ತು. ಕೊನೆಗೆ ಸರ್ಕಾರವೇ ಇಳಿದು ಬಂದು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಾಗಿತ್ತು. ಅದನ್ನೆಲ್ಲ ನೋಡಿದ ಬಿಜೆಪಿ ರೈತ ಹೋರಾಟದ ಮೂಲಕವೇ ಸರ್ಕಾರವನ್ನ ಹತ್ತಿಕ್ಕಬೇಕು ಅಂತ ನೋಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಹೋರಾಟ ಮಾಡ್ತಾ ಇದ್ದು ಪ್ರತಿಭಟನೆ ಮಾಡಿದ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ರೈತರಿಗೆ ಮೋಸ ಮಾಡ್ತಾ ಇರೋದು ನಾವಲ್ಲ, ಕೇಂದ್ರ ಸರ್ಕಾರವೇ ಮೋಸ ಮಾಡ್ತಿದೆ. ಕೇಂದ್ರ ಸರ್ಕಾರ ಬೆಳೆಗಳನ್ನ ಖರೀದಿ ಮಾಡ್ತಿಲ್ಲ. ಕೇಂದ್ರದ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿ, ನಮ್ಮ ವಿರುದ್ಧ ಹೋರಾಟ ಮಾಡೋದಲ್ಲ. ಇವರ ಹೋರಾಟ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಡಿಸಿಎಂ ಡಿಕೆಶಿ ಬಿಜೆಪಿ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ.
ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೇನು ಗ್ರಾಂಟ್ ಕೊಡಬೇಕು ಒಂದು ಗ್ರಾಂಟು ಅವ್ರು ಕೊಡ್ತಾ ಇಲ್ಲ. ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ. ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಇಲ್ಲ. ಬೆಳೆಗಳನ್ನು ಖರೀದಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ಬೆಂಬಲ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಆದರೆ ಕೇಂದ್ರ ಸರ್ಕಾರ ಯಾವುದನ್ನು ಖರೀದಿ ಮಾಡ್ತಾ ಇಲ್ಲ, ರೈತರ ಪರವಾಗಿ ಒಂದೇ ಒಂದು ನಿರ್ಧಾರ ತೆಗೆದುಕೊಳ್ತಾ ಇಲ್ಲ. ಆದರೆ ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಬಿಟ್ಟು ವಿನಾಕಾರಣ ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಎಂದೆಂದಿಗೂ ರೈತರ ಪರ ಅಂತ ಕೈ ನಾಯಕರು ಹೇಳಿದ್ರು. ಮಾಡ್ಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರು ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು ಬಿಜೆಪಿ ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡೋದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರು ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನ್ ರೈತರ ಬಗ್ಗೆ ಇದನ್ನ ಮಾಡ್ತಾರೆ? ನಾಚಿಕೆ ಆಗಬೇಕು. ಬಿಜೆಪಿಯವರು ರೈತರಿಗಾಗಿ ಏನೂ ಮಾಡಿಲ್ಲ, ರೈತರ ಮೇಲೆ ಗಾಡಿ ಹತ್ತಿಸಿದ್ದು, ಗೋಲಿಬಾರ್ ಮಾಡಿದ್ದು ಬಿಜೆಪಿ ಅಂತ ಕೈ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟ ಮಾಡೋದರಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಎಡವಿದೆ. ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗಿರೋದು ಸದನದಲ್ಲಿ, ಅದು ಬಿಟ್ಟು ಸದನಕ್ಕೆ ಬಾರದೇ ಇದ್ರೆ ಅದು ಹೋರಾಟ ಅಲ್ಲ ಅಂತ ಸಚಿವರು ಹೇಳಿದರು. ರೈತರ ಪರವಾಗಿ ಹೋರಾಟ ಮಾಡಬೇಕನ್ನೋದರಲ್ಲಿ ಬಿ ಜೆ ಪಿ ಸಂಪೂರ್ಣ ಎಡವಿದೆ. ಯಾಕೆಂದರೆ ರೈತರಿಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರೆ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಒಂದು ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ದುರ್ದೈವಶ ನೀವು ವಿಧಾನಸಭೆ ಅಧಿವೇಶನ ನಡೆದಾಗ ಕರೀರಿ ಅಂತ ಹೇಳೋದು ತಾವೇ ಮತ್ತು ಹೋರಾಟ ಮಾಡೋಕ್ಕೆ ಹೊರಗೆ ಹೋಗಿ ನಿಂತರೆ ಇದು ಹೋರಾಟ ಅಲ್ಲ. ಇದು ರೈತರ ಪರ ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾಯಿದೆ. ಕಬ್ಬು ನಾವು ನುರಿಸಿ ಏನು ಮಾಡ್ತೀವಿ, ಸಕ್ಕರೆ ಮಾಡ್ತೀವಿ, ಇಥನಾಲ್ ಮಾಡ್ತೀವಿ, ಅದನ್ನು ಯಾರು ಒಯ್ದು ಮಾರಬೇಕು? ಕೇಂದ್ರ ಸರ್ಕಾರ ತಾನೇ. ಮತ್ತು ಅದನ್ನು ಯೋಗ್ಯ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರೇ ಹೇಳ್ತಾ ಇದ್ದಾರಲ್ಲ. ನಾವು ರೈತರ ಪರ ಅಂತ ರಾಜ್ಯ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ. ಆದರೆ ನಿಜವಾಗಲೂ ರೈತರ ಪರ ಇದ್ರೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳಿದೆ. ಇದರ ನಡುವೆ ರೈತರ ಪರವಾಗಿ ಸದನದಲ್ಲೂ ಬಿಸಿ ಬಿಸಿ ಚರ್ಚೆ ನಡೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಹೋರಾಟಗಳು ಫಲ ಕೊಡ್ತಾ ಇಲ್ಲ. ಅಸಲಿಗೆ ವಿಪಕ್ಷಗಳು ಎತ್ತಿಕೊಳ್ತಾ ಇರೋ ವಿಚಾರಗಳಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೆ ಈಗ ಸರ್ಕಾರದ ವಿರುದ್ಧ ರಾಜ್ಯದ ರೈತರನ್ನೇ ಎತ್ತಿಕಟ್ಟಬೇಕು. ರೈತರ ಪರ ಇದ್ರೆ ಹೋರಾಟಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ತೀರ್ಮಾನಿಸಿರೋ ಬಿಜೆಪಿ ಬೆಳಗಾವಿಯಲ್ಲಿ ಸದನದ ವೇಳೆ ರೈತರನ್ನ ಒಗ್ಗೂಡಿಸಿ ಪ್ರತಿಭಟನೆ ಮಾಡಿದೆ. ಬೆಳಿಗ್ಗೆ ಹೊರಗೆ ಪ್ರತಿಭಟನೆ ರ್ಯಾಲಿ ಮಾಡಿದ್ರೆ ಮಧ್ಯಾಹ್ನದ ನಂತರ ಸದನದಲ್ಲೂ ರೈತರ ವಿಚಾರಗಳನ್ನು ಚರ್ಚೆ ಮಾಡಿ ತಾವು ರೈತರ ಪರ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡಿದೆ. ರೈತರಿಗೆ ಕೊಡಲು ಹಣವಿಲ್ಲ, ಖಜಾನೆ ಖಾಲಿ ಎಂದ ವಿಪಕ್ಷ. ಆರ್ ಅಶೋಕ್ ಆರೋಪಗಳಿಗೆ ಸದನದಲ್ಲಿ ಉತ್ತರ ಕೊಟ್ಟ ಕಾಂಗ್ರೆಸ್. ರೈತರ ಆತ್ಮಹತ್ಯೆ ಎಂದ ಬಿಜೆಪಿ, ಕೇಂದ್ರದ ಬಗ್ಗೆ ಮಾತಾಡಿದ ಕಾಂಗ್ರೆಸ್. ಮೊದಲ ದಿನದ ಅಧಿವೇಶನ ಮಡಿದವರಿಗೆ ಶ್ರದ್ಧಾಂಜಲಿಗೆ ಸೀಮಿತ ಆಗಿತ್ತು. ಹಾಗಾಗಿ ಎರಡನೇ ದಿನ ಆದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಹುದು ಅಂತ ಅಂದುಕೊಂಡ್ರೆ ಎರಡನೇ ದಿನ ಬಿಜೆಪಿ ರೈತರ ಪ್ರತಿಭಟನೆಗೆ ಹೋಗಿತ್ತು. ಇದರಿಂದ ಎರಡನೇ ದಿನವೂ ಚರ್ಚೆ ಆಗಿಲ್ಲ ಅಂದುಕೊಳ್ಳುವಾಗಲೇ ಬಿಜೆಪಿ ನಾಯಕರು ಸದನಕ್ಕೂ ಬಂದು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಇದೇ ವೇಳೆ ಬಿಜೆಪಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದು ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡೋ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರೈತರ ಆತ್ಮಹತ್ಯೆ ಸಂಖ್ಯೆಗಳು ಹೆಚ್ಚಾಗಿವೆ. 2422 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚಿದೆ. ಇದು ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ 2023ರಲ್ಲಿ ಬರ ಬಂದಾಗ 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ₹1 ಹಣ ಕೊಟ್ಟಿಲ್ಲ ಅಂತ ತಿರುಗೇಟು. ನನಗನ್ಸ್ತೈತೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ. ನಿಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಖಜಾನೆ ಫುಲ್ ಖಾಲಿ. ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಮೂಡಲ್ಲಿ ಬಂದಿದೆ. ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ. ಖಜಾನೆ ಅಂತೂ ಖಾಲಿಯಾಗಿದೆ.
ನಾನು ಹೆಸರು ಹೇಳಲ್ಲ, ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ, ಅವರು ಮಾಡಿರ್ತೀರಿ. ನಮಗೂ ಒಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ, ಅವ್ರಿಗೊಂದಷ್ಟು ಜನತಾದಳದವ್ರು ಎಲ್ಲರಿಗೂ ಗೊತ್ತಿರ್ತದೆ. ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ ಕೃಷ್ಣ ಅವರೇ, ಸುಮಾರು 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ. 23 ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ. ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ, ಬರಗಾಲ ಬಂದಾಗ 38 ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಹೈಯೆಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ. ವಿಧಾನಸಭೆಯ ಜೊತೆ ವಿಧಾನ ಪರಿಷತ್ನಲ್ಲೂ ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಚರ್ಚೆಗೆ ಬಂದಿತ್ತು. ನೀರಾವರಿ, ವಿದ್ಯುತ್ ಟ್ರಾನ್ಸ್ಫಾರ್ಮ್ ಸಮಸ್ಯೆಗಳು ಇವೆ. ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗಿದೆ. ಇದೇ ಮುಂದುವರೆದರೆ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಡಬೇಕಾಗುತ್ತದೆ ಅಂತ ಸರ್ಕಾರದ ಒಳಗೆ ಇರೋರು ಹೇಳ್ತಾ ಇದ್ದಾರೆ. 3 ತಿಂಗಳ ಹಿಂದೆ ಅತಿವೃಷ್ಟಿಯಾಗಿತ್ತು. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಸರ್ಕಾರ ಹೆಲಿಕಾಪ್ಟರ್ನಲ್ಲಿ ಬಂದು ಹೋದ್ರು. ಕಬ್ಬು ಸಮಸ್ಯೆ ಕೂಡ ನಾವು ಹೋರಾಟ ಮಾಡಿದ ಮೇಲೆ ಸರ್ಕಾರ ಸಭೆ ಮಾಡಿತು, ಆದರೂ ಸಮಸ್ಯೆ ಬಗೆಹರಿದಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಧ್ವನಿ ಎತ್ತಿದ್ರು. ಆದ್ರೆ ಇವತ್ತು ರೈತರ ಸಮಸ್ಯೆಗಳನ್ನು ನಾವು ಆಲಿಸಬೇಕು. ಕಬ್ಬು ಬೆಳೆಗಾರರು ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಸಮಸ್ಯೆ ಪೂರ್ಣಗೊಂಡಿಲ್ಲ, ಅದನ್ನ ಸಂಪೂರ್ಣ ಪರಿಹಾರ ಆಗಿಲ್ಲ. ಈಗೇನು ಸರ್ಕಾರ ಕರೆದು ಅದಕ್ಕೂ ಕೂಡ ನಮ್ಮ ವಿರೋಧ ಪಕ್ಷಗಳು ಹೋಗಿ ಅಲ್ಲಿ ನಿಂತು ಹೋರಾಟ ಮುಂದುವರಿಸಿದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಮಾಲೀಕರನ್ನು ಕರೆದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಅದಕ್ಕೂ ಪರಿಹಾರ ಸಂಪೂರ್ಣ ಸಿಕ್ಕಿಲ್ಲ. ಇನ್ನೂ ಹೋರಾಟಗಳು ಮುಂದುವರೆದೇ ಇದೆ. ಎಸ್, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲ ಕಡೆಯೂ ರೈತರ ವಿಚಾರಗಳೇ ಸದ್ದು ಮಾಡಿದ್ವು. ವಿಪಕ್ಷಗಳು ರೈತರ ವಿಚಾರವನ್ನ ಹೇಳಿ ಸರ್ಕಾರವನ್ನ ತರಾಟೆ ತೆಗೆದುಕೊಂಡ್ರೆ ಸರ್ಕಾರ ಸಹ ಯಾರಿಂದ ಏನಾಗ್ತಾ ಇದೆ, ಯಾಕೆ ಸಮಸ್ಯೆಗಳು ಆಗ್ತಾ ಇವೆ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ರು. ಆ ರೀತಿ 2ನೇ ದಿನ ಸದನದಲ್ಲಿ ರೈತರ ಪರವಾದಂಥ ಚರ್ಚೆ ನಡೀತು.